ಎರಡು ಪ್ರಶ್ನೆ ಇದೆ ಸರ್. ಅಲ್ಲಲ್ಲ, ಒಂದ್ ನಿಮಿಷ. ಒಂದು, ರವಿ ಅವರು ಎರಡು ಪ್ರಶ್ನೆ ಹೇಳಿದ್ದಾರೆ. ಒಂದು ರೈಟ್ ಆಫ್ ಬಗ್ಗೆ, ವೇ ಆಫ್ ಬಗ್ಗೆ ಡಿಫರೆನ್ಸಿಯೇಷನ್ ಹೇಳಿದ್ರು. ಅದಕ್ಕೆ ಮಾನ್ಯ ಉತ್ತರ ಆಗುತ್ತೆ. ಅದ್ರ ಬಗ್ಗೆ ಮುಖ್ಯಮಂತ್ರಿ ಪರವಾಗಿ, ಅದ್ರ ಬಗ್ಗೆ ಮುಖ್ಯಮಂತ್ರಿ ಪರವಾಗಿ ಮಾನ್ಯ ಮುಖ್ಯಮಂತ್ರಿ ಕೊಡ್ತಾರೆ. ಅವ್ರ ಪರವಾಗಿ ಹೇಳ್ತಾರೆ ವಿಷಯಕ್ಕೆ ನಾನು ಇನ್ನೂ ಅವರಿಗೆ ಮಾಡಿಲ್ಲ. ನಾಯ್ಕರ್ ಕೂತ್ಕೊಳ್ರಿ ಪ್ಲೀಸ್. ಅವ್ರು ಕರ್ದೀನಿ ಒಂದ್ ಸೆಕೆಂಡ್ ಅವ್ರು ಕರ್ದೀನಿ. ಆಮೇಲೆ ನನಗೆ ಅವಕಾಶ ಕೊಡಿ. ಹೇಳಿ ಒಂದ್ ನಿಮಿಷ ಕೊಡ್ತೀನಿ. ಮಂತ್ರಿಗಳು ಯಾಕೆ ಎದ್ದು ಜಿಗಿದಾಡ್ತೀರಿ? ಆಯ್ತು ಹೇಳ್ತೀನಿ ಕೊಡ್ರಿ. ಆಯ್ತು ಹೇಳಿ. ರವಿ ಅವರು ಕಡಿ ನಾಯಕರೇ ಕೊಡ್ತೀನಿ. ಇವ್ರು ಏನು ಮನ್ನಾ ಮಾಡೋದು ಇನ್ಕಂಪ್ಲೀಟ್ ಆಗುತ್ತೆ ಹೇಳ್ತಾರೆ. ರೈಟ್ ಆಫ್ ಮಾಡೋದು ಬೇರೆ. ಮಾತಾಡಿ. ಮನ್ನಾ ಅಂದ್ರೇನು? ಸಾಲ ವಸೂಲಾಗಲ್ಲ ಅಂತ ಅದು ಇದೆ. ಸಾಲ ನೀವು ಕೊಡಬೇಡಿಯಪ್ಪ ಅಂತ ಹೇಳೋದು. ಮನ್ನಾ ಮಾಡಿಬಿಟ್ಟಿದ್ದೀವಿ, ಮಾಡಬೇಡಿ ಅಂತ. ವಸೂಲು ಮಾಡೋಕ್ಕಾಗಲ್ಲ ಅಂತ ಅನ್ನೋದೇನು? ರೈಟ್ ಆಫ್ ಮಾಡೋದು. ವಸೂಲು ಮಾಡೋಕ್ಕಾಗಲ್ಲ, ಅದು ಮನ್ನಾನೇ. ರೈಟ್ ಆಫ್ ಅಂತಂದ್ರು ಮನ್ನಾನೇ. ಈಗ 10 ವರ್ಷಗಳಲ್ಲಿ 2 ಲಕ್ಷ ವಸೂಲಾಗಿದೆ. 16,35,000ದಲ್ಲಿ 2 ಲಕ್ಷ ರೂಪಾಯಿ ಮಾತ್ರ, 2 ಲಕ್ಷ ಕೋಟಿ ರೂಪಾಯಿ ಮಾತ್ರ ವಸೂಲಾಗಿದೆ. ಇನ್ನು 14,35,000 ಕೋಟಿ ವಸೂಲಾಗಿಲ್ಲ. ಅದು ವಸೂಲಾಗೋದೂ ಇಲ್ಲ. ಈಗ ಇವರು ಏನು ಹೇಳ್ತಾರೆ? ಹಿಂದೆ ಅಂಬಾನಿ ಅದಾನಿಗಳಿಗೆಲ್ಲ ಹಿಂದಿನ ಸರ್ಕಾರ ಕೊಟ್ಟುಬಿಟ್ಟಿತ್ತು, ಹಾಗಂತಂದರೆ ವಸೂಲು ಮಾಡಬಾರ್ದು ಅಂತ. ಗೌರ್ಮೆಂಟ್ ಅನ್ನೋದು ಇಟ್ ಇಸ್ ಎ ಕಂಟಿನ್ಯೂಸ್ ಪ್ರಾಸೆಸ್. ರಿಸರ್ವ್ ಬ್ಯಾಂಕ್ ಅನ್ನೋದು ಅದು ಕಂಟಿನ್ಯೂಸ್ ಆಗಿರ್ತಕ್ಕಂಥ ಸಂಸ್ಥೆ. ಸಾಲ ಕೊಟ್ಬಿಟ್ಟ ತಕ್ಷಣ, ಸಾಲ ಕೊಡುವಾಗ ಯಾವ ಗೌರ್ಮೆಂಟ್ ಇದ್ರೂ ಕೂಡ ಕೊಟ್ಟಿರ್ತದೆ ಸಾಲನ. ಹಾಗಾದ್ರೆ ವಸೂಲು ಮಾಡಬಾರ್ದು ಅಂತ ಇದೆಯಾ? ಈಗ ಇವರು ನರೇಂದ್ರ ಮೋದಿ ಅವರು ಹೆಸರು ಹೇಳಬೇಡಿ ಅಂತಂದ್ರೆ, ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ. ಸೋನಿಯಾ ಗಾಂಧಿ ಅವರು ಯಾವತ್ತು ಪ್ರಧಾನಮಂತ್ರಿ ಆಗಿರಲಿಲ್ಲ. ಅವ್ರಿಗೆ ಎಕ್ಸಿಕ್ಯೂಟಿವ್ ಪವರ್ಸ್ ಇರಲಿಲ್ಲ. ಅವ್ರ ಹೆಸರು ಹೇಳೋದಿದೆಯಲ್ಲ, ರಾಜಕೀಯವಾಗಿ ಹೇಳ್ತಕ್ಕಂಥ ಮಾತುಗಳು ಇವು. ರಾಜಕೀಯ ಮಾಡಬೇಕು ಅಂದ್ರೆ ನಮಗೂ ಬೇಕಾದಷ್ಟು ಬರ್ತದೆ. ರಾಜಕೀಯವಾಗಿ ಮಾತಾಡ್ತಕ್ಕಂಥದ್ದಲ್ಲ. ಮಾನ್ಯ ಅಧ್ಯಕ್ಷರೇ, ಇದು ನಿರ್ಮಲಾ ಸೀತಾರಾಮನ್ ಹೇಳಿರೋದು, ಬೇರೆ ಹೇಳಿರೋದಲ್ಲ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭೆಯಲ್ಲಿ ತಿಳಿಸಿದ್ದಾರೆ. ನಾನು ಸುಳ್ಳು ಹೇಳಿದ್ದೀನ? 16 ಲಕ್ಷ ಅಂತ ಸುಳ್ಳು ಹೇಳಿದ್ದೀನ? ನಾಯಕರು ಸಭಾಪತಿಗಳೇ, ಅದೇ ಕ್ಲಾರಿಫಿಕೇಶನ್. ನಾನು ಸಿದ್ದರಾಮಯ್ಯ ಅವರಿಗೆ ನೆನಪಿರಲಿಕ್ಕಿಲ್ಲ. ಅವರು ಯಾವ ಅಡ್ವೊಕೇಟ್ ಆಫೀಸಲ್ಲಿ ಅವರು ಪ್ರಾಕ್ಟೀಸ್ ಮಾಡಿದ್ರು, ಅದೇ ಆಫೀಸಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದದ್ದು, ಆರ್ ಶ್ರೀನಿವಾಸನ್ ಅವರ ಆಫೀಸಲ್ಲಿ. ಲೀಗಲ್ ಪೊಸಿಷನ್ ಏನು ಅಂತ ಹೇಳುವಂಥದ್ದನ್ನು ಮಾತ್ರ ನಾನು ಅವರಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೈಟ್ ಆಫ್ ಅಂತ ಹೇಳಿದರೆ, ಈಗ ಆರ್ ಶ್ರೀನಿವಾಸನ್ ಹೌದು, ಮೊನ್ನೆ ತೀರ್ಕೊಂಡ್ರು, ಅದು ನಮ್ಗೆ ಗೊತ್ತಿದೆ. ನಮ್ಮ ಗುರುಗಳು, ಅವರನ್ನು ಗೌರವಿಸ್ತೇವೆ ನಾವು. ರೈಟ್ ಆಫ್ ಅಂತೇಳಿ ಹೇಳುವಂಥದ್ದು ಪ್ರೈಮರಿಲಿ ಯೂಸ್ಡ್ ಬೈ ಲೆಂಡರ್ಸ್ ಟು ಕ್ಲೀನ್ ಅಪ್ ದೇರ್ ಬ್ಯಾಲೆನ್ಸ್ ಶೀಟ್ಸ್ ಆ್ಯಂಡ್ ರಿಫ್ಲೆಕ್ಟ್ ಎ ಮೋರ್ ಅಕ್ಯುರೇಟ್ ಫೈನಾನ್ಷಿಯಲ್ ಪೊಸಿಷನ್. ಅವರು ಏನು, ನೀವು ರಾಜಕೀಯವಾಗಿ ಅಂಬಾನಿ ಅದಾನಿ ಹೆಸರನ್ನು ತೆಗಿರಿ, ಬರೀ ಇಬ್ಬರಿಗೆ ಕೊಟ್ಟದ್ದಲ್ಲ ಸಾಲ, ನೂರಾರು ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಕೊಟ್ಟಿದ್ದಾರೆ. ಅವರು ಅಲ್ಲ, ನೀವು ರಾಜಕೀಯವಾಗಿ ಅವರಿಬ್ಬರನ್ನ ಉಪಯೋಗ ಮಾಡ್ತೀರಿ, ರಾಜಕೀಯ ನೀವು ಮಾಡೋದಿಲ್ಲ ಅಂತೇಳಿ ಹೇಳುವಂಥದ್ದು ಸರಿಯಲ್ಲ. ಮತ್ತು 2014ಕ್ಕೆ ಮೋದಿಯವರು ಬರುವಾಗ ಈ ಎಲ್ಲ ಬ್ಯಾಂಕ್ಗಳ ಪೊಸಿಷನ್ ಏನಿತ್ತು, ಯಾವ ಸ್ಥಿತಿಯಲ್ಲಿತ್ತು ಮತ್ತು ಇವತ್ತು ಯಾವ ಸ್ಥಿತಿಯಲ್ಲಿದೆ ಅಂತ ಹೇಳುವಂಥದ್ದನ್ನು ಆಲೋಚನೆ ಮಾಡಿದರೆ, ಅಲ್ಲ ನೀವು ಮತ್ತೆ ಅದನ್ನೇ ಹೇಳ್ತಾರೆ. ರೈಟ್ ಆಫ್ ಅಂತ ಹೇಳಿದರೆ ಅವರ ರಿಕವರಿ ಪ್ರೊಸೀಡಿಂಗ್ಸ್ ಸ್ಟಾಪ್ ಆಗುವುದಿಲ್ಲ, ಅದು ಕಂಟಿನ್ಯೂ ಆಗ್ತದೆ. ಎಲ್ಲಿಯವರೆಗೆ ಅಂತ ಹೇಳಿದರೆ, ಸೆಂಟ್ರಲ್ ಗೌರ್ಮೆಂಟ್ ಕಾನೂನು ತಂದಿದೆ, ಅವರು ಯಾವುದಾದ್ರೂ ಒಂದು ಕಂಪನಿಯನ್ನು ಮಾಡಿ ಸಾಲ ತೆಗೆದಿದ್ದರೂ ಕೂಡ ದೇ ಆರ್ ಪರ್ಸನಲಿ ಲಯಬಲ್. ಅವರ ಎಲ್ಲ ಅಸೆಟ್ಸ್ಗಳು ಅಟ್ಯಾಚ್ ಆಗಿಕೊಂಡು ಆಗ್ತದೆ. ರಿಕವರಿ ಪ್ರೊಸೀಡಿಂಗ್ಸ್ ಆಗ್ತಾ ಇದೆ, ಇವತ್ತಿಗೂ ಆಗ್ತಾ ಇದೆ. 2 ಲಕ್ಷ ಕೋಟಿ ರೂಪಾಯಿಗಳು ರಿಕವರಿ ಆಗಿದ್ದಾವೆ. ಅದಕ್ಕೋಸ್ಕರ ವಿಜಯ ಮಲ್ಯ ಅವರು ಹೇಳಿರುವಂಥದ್ದು ವೇವ್ ಆಫ್ ಅಂತ ಹೇಳಿದರೆ ಟಿಪಿಕಲಿ ಯೂಸ್ಡ್ ಆಸ್ ಎ ರಿಲೀಫ್ ಮೆಜರ್
for borrowers under specific circumstances such as economic distress. ರೈತ ಬಹಳ ಕಷ್ಟದಲ್ಲಿದ್ದಾನೆ, ಆವಾಗ ಅಲ್ಲ ಅದನ್ನೇ ನಾನು ಹೇಳ್ತಾ ಇರುವಂಥದ್ದು. ವೇವ್ ಆಫ್ ಅಂತ ಹೇಳಿದರೆ ಮತ್ತೆ ಪುನಃ ರಿಕವರಿ ಪ್ರೊಸೀಡಿಂಗ್ಸ್ ಅಂತ ಹೇಳುವಂಥದ್ದಲ್ಲಿ ಇಲ್ಲ. ರೈಟ್ ಆಫ್ ಅಂತೇಳಿ ಹೇಳಿದರೆ ರಿಕವರಿ ಪ್ರೊಸೀಡಿಂಗ್ಸ್ ಇಟ್ಸ್ ಎ ಲಾಂಗ್ ಪ್ರೊಸೀಜರ್. ಬ್ಯಾಂಕಲ್ಲಿ ಒಂದು ಸಾಲ ತೆಗೆದ್ರೆ ರಿಕವರಿಯನ್ನು ಇವತ್ತಿಂದ ನಾಳೆ ಒಳಗೆ ಮಾಡಲಿಕ್ಕೆ ಆಗ್ತದೆ. ಮತ್ತು ಆಲ್ ದೀಸ್ ಲೋನ್ಸ್ ವೇರ್ ಲ್ಯಾಂಡ್, ಇದು ಕೊಟ್ಟಿರುವಂಥದ್ದು 2014 ಮೊದಲು ಯಾರ್ಯಾರಿಗೆ ಯಾವ್ಯಾವ ಸೆಕ್ಯೂರಿಟಿ ಇಲ್ಲದೆ ಕೊಟ್ಟಂತಹ ಸಾಲ ಮೋದಿಯವರು ಬಂದ ಮೇಲೆ ರಿಕವರಿ ಮಾಡ್ತಾ ಇರುವಂಥದ್ದು. ತುಂಬಾ ಅದ್ಭುತವಾದ ಪ್ರಶ್ನೆ ಹೇಳಿದ್ರು ನಮ್ಮ ರವಿಯವರು, ಇವರಿಬ್ರು. ನನ್ನ ಒಂದು ಮೂಲ ಪ್ರಶ್ನೆ ಅಷ್ಟೇ, ಹೆಚ್ಚಾಗಿ ಹೇಳಲಿಕ್ಕೆ ಹೋಗಲ್ಲ. ಯಾಕೆ ಅಂತ ಹೇಳಿದ್ರೆ ಮೊನ್ನೆ ತಾನೇ ನಮ್ಮ ಪ್ರಧಾನಿಗಳು ಅಮೆರಿಕ ಭೇಟಿ ಆಗಿದ್ರು. ಅಂತ ಸಂದರ್ಭದಲ್ಲಿ ಪತ್ರಕರ್ತರು ಒಂದು ಪ್ರಶ್ನೆ ಕೇಳ್ತಾರೆ ಅದಾನಿ ಬಗ್ಗೆ. ಇವ್ರಿಗಿರೋ ನಾಲೆಡ್ಜ್ ನಮ್ಮ ಪ್ರಧಾನಿಗಳಿಗೆ ಯಾಕಿಲ್ಲ ಅಂತ ಪ್ರಶ್ನೆ ಈಗ. ಯಾಕಂದ್ರೆ ಅವ್ರು ಮೌನವಾಗಿ ಸೈಲೆಂಟ್ ಆಗಿ ಬಂದ್ಬಿಡ್ತಾರೆ. ಮೌನವಾಗಿ ಬರೋ ಬದಲು ರೈಟ್ ಆಫ್ ವೇವ್ ಆಫ್ ಎರಡು ಅಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ರೆ ಇವತ್ತು ಇದೆಲ್ಲ ಇರ್ತಾನೆ ಇರ್ಲಿಲ್ಲ. ಪ್ರಶ್ನೆ ಕೇಳಿದ್ ಬೇರೆ, ಯಾಕೆ ಮೌನವಾಗಿ ಬಂದ್ರೆ ಅದಾನಿ ಬಗ್ಗೆ ಕೇಳಿದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೈಟ್ ಆಫ್ ವೇವ್ ಕೇಳಿದ್ರೆ ಮುಗ್ದೋಗಿರೋದು. ಅದು ನಮ್ಮ ದೇಶದ ಗೌರವ. ನಿಮ್ಗಿರೋ ಅಷ್ಟು ನಾಲೆಡ್ಜ್ ಇಲ್ಲದೆ ಹೋಯ್ತಲ್ಲ.